ಬಿಗ್ ಬಾಸ್ ಸೀಸನ್ 13 ಈ ಸತಿ ತುಂಬಾನೇ ಡಿಫ್ರೆಂಟ್ ಆಗಿ ಬೇರೆ ತರಾನೇ ಯೋಚನೆ ಮಾಡ್ತಿದ್ದಾರೆ. ನಾವು 12 ಸೀಸನ್ ನೋಡಿದ್ರೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಅವ್ರು ಕೊಡ್ತಾ ಇದ್ದ ಟಾಸ್ಕ್ ಆಗಿರ್ಬೋದು, ಅದೇ ತರ ಆ ಮನೆ ಆಗಿರ್ಬೋದು, ಒಂದ್ ಸೀಸನ್ಗಿಂತ ಇನ್ನೊಂದು ಸೀಸನ್ ಡಿಫ್ರೆಂಟ್ ಇರ್ತಿತ್ತು. ಆದ್ರೆ ಈ ಸತಿ ಕಂಪ್ಲೀಟ್ ಫಾರ್ಮೇಟೇ ಚೇಂಜ್ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಂದಿರೋ ಅಪ್ಡೇಟ್ಸ್ ನಾವು ನೋಡ್ತಾ ಇದ್ದೀರಿ. ಇವ್ರು ಬಿಡ್ತಿರೋ ಪ್ರೋಮೋ ಆಗಿರ್ಬೋದು, ಮತ್ತೆ ಹೇಳಿದ್ರು ಈ ಸತಿ ತುಂಬಾನೇ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ. ಅದೇ ತರ ಆ ಪ್ರೋಮೋದಲ್ಲಿ ಹೇಳ್ತಿರೋ ಪ್ರಕಾರ ಈ ಸತಿ ಕಾಮನ್ ಪೀಪಲ್ ಬರ್ತಿದ್ದಾರೆ ಅಂತ. ಆದ್ರೆ ಅವರೆಲ್ಲೂ ಹೇಳಿಲ್ಲ ಬರೀ ಕಾಮನ್ ಪೀಪಲ್ ಬರ್ತಾರ, ಅದ್ರ ಜೊತೆ ಸೆಲೆಬ್ರಿಟೀಸ್ ಬರ್ತಾರ ಅಂತ. ಇದನ್ನ ಕಾದ್ ನೋಡ್ಬೇಕು. ಈಗ ಇನ್ನೊಂದು ಅಪ್ಡೇಟ್ ಕೇಳಿ ಬರ್ತಿದೆ. ಸೀಸನ್ 12 ಯಾವ ರೀತಿ ಹವಾ ಕ್ರಿಯೇಟ್ ಮಾಡಿತ್ತು ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಇದೇ ಒಂದು ಮೈನ್ ರೀಸನ್ ಈ ಸತಿ ಬಿಗ್ ಬಾಸ್ ಬೇಗ ಶುರು ಆಗೋದಕ್ಕೆ. ಬಿಗ್ ಬಾಸ್ 12 ಇದ್ರದ್ದು ಹವಾ ಇನ್ನ ಕಮ್ಮಿ ಆಗಿಲ್ಲ. ಅದು ಕಮ್ಮಿ ಆಗೋದಕ್ಕಿಂತ ಮೊದಲು ಬೇಗನೆ ಶುರು ಮಾಡೋಣ ಅಂತ ಈ ಸತಿ ಬಿಗ್ ಬಾಸ್ ಬೇಗ ಶುರು ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಅದ್ರಲ್ಲಿ ಇದ್ದಿದ್ದ ಕಂಟೆಸ್ಟೆಂಟು ಗಿಲ್ಲಿ, ರಕ್ಷಿತಾ, ಇವರಿಬ್ರನ್ನ ಇಷ್ಟಪಡ್ತಿದ್ದವರು ತುಂಬಾ ಜಾಸ್ತಿ ಜನ ಇದ್ರು. ಅದಕ್ಕೆ ಈ ಸತಿ ಬಿಗ್ ಬಾಸ್ ಸೀಸನ್ 13 ಅಲ್ಲೂ ಇವರಿಬ್ರು ಕಾಣಿಸ್ತಾರಂತ. ಆ ಮನೆಗೆ ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾರೆ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಕಾಮನ್ ಪೀಪಲ್ ಬರೋದ್ರಿಂದ ನೋಡದೇ ಇರೋರು ಬರ್ಬೋದು, ಇಲ್ಲ ಯಾವ್ದಾದ್ರು ರೀಲ್ಸ್ ಅಲ್ಲಿ ಈ ತರ ವೈರಲ್ ಆಗಿರೋರು ಯಾರಾದ್ರೂ ಬರ್ಬೋದು. ಈ ಸತಿ ಈ ಕಂಟೆಸ್ಟೆಂಟ್ ನ 2 ಟೀಮ್ ಆಗಿ ಮಾಡ್ತಾರಂತ. ಈ ತರ ಹಿಂದಿನ ಸೀಸನ್ ಆಗು ನೋಡಿದ್ವಿ. ಗಂಧರ್ವರು ಅಂತ ಒಂದ್ ಟೀಮ್ ಮಾಡಿ, ರಾಕ್ಷಸರು ಅಂತ ಇನ್ನೊಂದು ಟೀಮ್ ಮಾಡಿದ್ರು. ಅದೇ ತರ ಇನ್ನೊಂದು ಸೀಸನ್ ಆಗು ಮಾಡಿದ್ರು. ಒಂಟಿ ಅಂತ ಒಂದ್ ಟೀಮ್ ಮಾಡಿ, ಜಂಟಿ ಅಂತ ಇನ್ನೊಂದು ಟೀಮ್ ಮಾಡಿದ್ರು. ಈ ಸತಿನೂ ಟೀಮ್ ಆಗಿ ಮಾಡ್ತಿದಾರಂತೆ. ಆದ್ರೆ ಈ ಸತಿ ಇನ್ನೊಂದು ಚೇಂಜ್ ಏನಂದ್ರೆ ಗಿಲ್ಲಿದೆ ಒಂದ್ ಟೀಮು, ರಕ್ಷಿತಾದೆ ಒಂದ್ ಟೀಮು. ಈ ತರ ಅಲ್ಲಿ ಬರೋ ಸ್ಪರ್ಧಿಗಳನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿ 2 ಟೀಮ್ ಆಗಿ ಮಾಡ್ತಾರಂತೆ. ಇದನ್ನ ಕೇಳ್ತಿದ್ರೆ ಇನ್ನೊಂದೇನನ್ಸುತ್ತೆ ಅಂದ್ರೆ ಈ ಸತಿ ಸೆಲೆಬ್ರಿಟೀಸು ಬರೋ ಚಾನ್ಸಸ್ ಇದೆ. ಯಾಕಂದ್ರೆ 2 ಟೀಮ್ ಮಾಡೋದ್ರಿಂದ ಕಾಮನ್ ಪೀಪಲ್ದೇ ಒಂದ್ ಟೀಮು, ಸೆಲೆಬ್ರಿಟೀಸ್ದೇ ಒಂದ್ ಟೀಮು, ಈ ರೀತಿ ಒಂದೊಂದು ಟೀಮ್ ಮಾಡ್ಬೋದು, ಚಾನ್ಸಸ್ ಇದೆ. ಯಾಕಂದ್ರೆ ಸೆಲೆಬ್ರಿಟೀಸ್ ಇವ್ರ ಹೆಸರು ಕೇಳಿ ಬರ್ತಿತ್ತು ಬಿಗ್ ಬಾಸ್ ಮನೆಗೆ ಇವ್ರು ಬರ್ತಾರೆ ಅಂತ. ಅದು ಕೆಲವೊಂದು ಲಿಸ್ಟು ನಾನು ಹೇಳಿದ್ದೀನಿ, ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗೆ ಬರ್ತಾರೆ, ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಅಂತ. ಬಿಗ್ ಬಾಸ್ ಸೀಸನ್ 12 ಇದು ಕ್ರಿಯೇಟ್ ಮಾಡಿದ್ದಾವ. ಇದಕ್ಕೆ ಮುಖ್ಯವಾದ ಕಾರಣ ಆ ಮನೆಗಿದ್ದ ಸ್ಪರ್ಧಿಗಳು. ಅದೇ ತರ ಈ ಸತಿ ಸೀಸನ್ 13ಗೆ ತುಂಬಾನೇ ನಿರೀಕ್ಷೆ ಇದೆ. ಈ ನಿರೀಕ್ಷೆ ಸೀಸನ್ 13 ಮುಟ್ಟಬೇಕು ಅಂದ್ರೆ ಅದೇ ತರ ಕಂಟೆಸ್ಟೆಂಟ್ಸು ಮನೆಗೆ ಬರಬೇಕು. ಅದೇ ತರ ಹುಡುಕ್ಬೇಕು ಅಂದ್ರೆ ತುಂಬಾನೇ ಕಷ್ಟ. ಅದಕ್ಕೆ ಆ ನಿರೀಕ್ಷೆನ ಕ್ರಿಯೇಟ್ ಮಾಡಿದ ಸ್ಪರ್ಧಿಗಳನ್ನೇ ಈ ಸೀಸನ್ಗೂ ಕರ್ಕೊಂಡ್ಬರ್ತಿದ್ದಾರೆ. ಈ ಹಿಂದಿನ ಸೀಸನ್ ಅಲ್ಲೂ ಇವೆಲ್ಲ ನಡೆದಿದೆ. ಇದೇ ತರ ಶೈನ್ ಶೆಟ್ಟಿ ಆಗಿರ್ಬೋದು, ಇಲ್ಲ ಅಂದ್ರೆ ಅರುಣ್ ಸಾಗರ್ ಆಗಿರ್ಬೋದು, ಚೈತ್ರ, ರಜತ್, ಈ ತರ ತುಂಬಾ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಕಾಣಿಸ್ಕೊಂಡಿದ್ರು. ಆದ್ರೆ ಇವರೆಲ್ಲ ಮಧ್ಯದಲ್ಲಿ ಬರೋರು, ಸ್ವಲ್ಪ ದಿನ ಇರೋರು, ಹೋಗೋರು, ಇಲ್ಲ ಮನೆ ಒಳಗೆ ಬಂದ್ರು ಗೆಸ್ಟ್ ಆಗಿ ಒಳಗೆ ಬರೋರು, ಆ ಮನೆ ಒಳಗೆ ಇದ್ದಿದ್ದ ನಾರ್ಮಲ್ ಸ್ಪರ್ಧಿಗಳ ತರ ಇವರು ಇದ್ದು ಹೋಗೋರು. ಆದ್ರೆ ಈ ಸತಿ ಸ್ವಲ್ಪ ಚೇಂಜಸ್. ಇವರಿಬ್ರನ್ನ ಟೀಮ್ ಲೀಡರ್ಸ್ ಆಗಿ ಮಾಡ್ತಿದ್ದಾರೆ. ಇದು ಯಾವ ತರ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಹೇಗಿರುತ್ತೆ ಇವೆಲ್ಲ ಕಾದ್ ನೋಡ್ಬೇಕು. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಧ್ರುವಂತು ಎಲ್ರಿಗೂ ಗೊತ್ತು, ಇವರಿಂದ ತುಂಬಾ ಕಾಂಟ್ರವರ್ಸಿ ಎಲ್ಲ ಆಗಿತ್ತು. ಇವ್ರನ್ನ ಜಡ್ಜ್ ಆಗಿ ಕರೆಸ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಯಾವ ತರ ಇರುತ್ತೆ ನೋಡೋಣ. ರಕ್ಷಿತಾನ ಈಗಾಗಲೇ ನಾವು ನೋಡ್ತಾ ಇದ್ದೀರಿ, ಕ್ವಾಟ್ಲೆ ಕಿಚನ್ ಅಲ್ಲಿ ಇವ್ರು ಬಂದಿದ್ದಾರೆ. ಇದರಿಂದ ಏನನ್ಸುತ್ತೆ ಅಂದ್ರೆ ಕ್ವಾಟ್ಲೆ ಕಿಚನ್ ಮುಗಿದ ಮೇಲೆ ಬಿಗ್ ಬಾಸ್ ಬರ್ಬೋದು. ಮತ್ತೆ ಗಿಲ್ಲಿ ಇನ್ನೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಕಿರುತೆರೆ ಆಗಿರ್ಬೋದು, ಇಲ್ಲ ಯಾವುದೇ ಚಿತ್ರದಲ್ಲಿ ಈ ತರ ಇನ್ನೂ ಎಲ್ಲೂ ಕಾಣಿಸ್ಕೊಂತಿಲ್ಲ. ಅವ್ರು ಡೈರೆಕ್ಟ್ ಬಿಗ್ ಬಾಸ್ಗೆ ಮತ್ತೆ ಎಂಟ್ರಿ ಕೊಡ್ಬೋದೇನೋ, ನೋಡೋಣ. ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ಮತ್ತೆ ಯಾರನ್ನ ನೋಡೋಕ್ಕೆ ಇಷ್ಟಪಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅದು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ನಾನು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.